ನಮಸ್ಕಾರ ಸ್ನೇಹಿತರೆ, ರೇಷನ್ ಕಾರ್ಡ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರೇಷನ್ ಕಾರ್ಡ್ ಇರುವ ಫಲಾನುಭವಿಗಳಿಗೆ ಒಂದಲ್ಲ ಎರಡಲ್ಲ 3 ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು. ಸರ್ಕಾರದ ಕಡೆಯಿಂದ ರೇಷನ್ ಕಾರ್ಡ್ ಇರುವಂಥವ್ರಿಗೆ 3 ಅಪ್ಡೇಟ್ಸ್ ಬಂದಿದೆ. BPL ಮತ್ತು APL ರೇಷನ್ ಕಾರ್ಡ್ದಾರರಿಗೆ ಬಂದಿರುವಂತಹ 3 ಅಪ್ಡೇಟ್ಸ್ ಏನು ರೇಷನ್ ಕಾರ್ಡ್ ಕುರಿತು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ರೇಷನ್ ಕಾರ್ಡ್ ಇದ್ದವರಿಗೆ ಒಂದಲ್ಲ ಎರಡಲ್ಲ 3 ಅಪ್ಡೇಟ್ಸ್ ಆದರೆ ಬರ್ತಿರುವಂಥದ್ದು. ನೀವು ಪ್ರತಿಯೊಬ್ಬರು ಈ ಒಂದು 3 ಅಪ್ಡೇಟ್ಸ್ ಏನಂತ ತಿಳಿದುಕೊಳ್ಳಲೇಬೇಕು. ಮತ್ತೆ ಆದಷ್ಟು ಈ ವಿಡಿಯೋನ ನಿಮಗೆ ಗೊತ್ತಿರೋವ್ರಿಗೂ ಶೇರ್ ಮಾಡಿ. ಯಾಕಂದ್ರೆ ರೇಷನ್ ಕಾರ್ಡ್ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ರೇಷನ್ ಕಾರ್ಡು ಪ್ರತಿಯೊಂದು ಕೆಲಸಕ್ಕೂ ರೇಷನ್ ಕಾರ್ಡ್ ಅನ್ನುವಂಥದ್ದು ತುಂಬಾನೇ ಮುಖ್ಯ ಆಗಿರುತ್ತೆ. ಅದರಿಂದ ಸ್ನೇಹಿತರ, ರೇಷನ್ ಕಾರ್ಡ್ ಇರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ವಿಡಿಯೋ ಕೊನೆವರೆಗೂ ನೋಡಿ. ನೀವು ರೇಷನ್ ಕಾರ್ಡ್ ಬಂದಿರುವಂತಹ 3 ಅಪ್ಡೇಟ್ಸ್ ಅನ್ನ ತಿಳಿದುಕೊಳ್ಳಿ. ಈಗ 1 ಬೈ 1 ಹೇಳ್ತಾ ಹೋಗ್ತೀನಿ. ಮೊದಲನೇ ಅಪ್ಡೇಟ್ ಏನು, ಎರಡನೇ ಅಪ್ಡೇಟ್ ಏನು, ಮೂರನೇ ಅಪ್ಡೇಟ್ ಏನು ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಬಂದಿರುವಂತಹ ಮೊದಲನೇ ಅಪ್ಡೇಟ್ ಏನಂತ ನೀವು ಕೇಳೋದಾದ್ರೆ, ರಾಜ್ಯದ BPL APL ಪಡಿತರ ಚೀಟಿದಾರರಿಗೆ ಮತ್ತೊಮ್ಮೆ ಗುಡ್ ನ್ಯೂಸ್ ಆದರೆ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಆಹಾರ ಇಲಾಖೆಯು ಪಡಿತರ ಚೀಟಿ ತಿದ್ದುಪಡಿ ಪ್ರಕ್ರಿಯೆ ದಿನಾಂಕವನ್ನು ಹಲವು ಬಾರಿ ಮುಂದೂಡಿಕೆ ಮಾಡುತ್ತಲೇ ಬಂದಿದೆ. ಈ ಹಿಂದೆ ಮಾರ್ಚ್ 31ರವರೆಗೂ ಇಲ್ಲಿ ಗಡುವು ವಿಸ್ತರಣೆ ಮಾಡಲಾಗಿದ್ದು ಮತ್ತೊಮ್ಮೆ ಮುಂದೂಡಿಕೆ ಮಾಡಲಾಗಿದೆ. ಹಾಗಾದರೆ ಏನೆಲ್ಲ ತಿದ್ದುಪಡಿ ಮಾಡಿಕೊಳ್ಳಬಹುದು ಹಾಗೂ ಕೊನೆಯ ದಿನಾಂಕ ಯಾವಾಗ ಎನ್ನುವ ಮಾಹಿತಿ ಆದರೆ ತಿಳಿಸ್ಕೊಡ್ತೀನಿ. ಯಾವುದೇ ಸರ್ಕಾರಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಕೆ ಮಾಡಬೇಕೆಂದರೆ ಪಡಿತರ ಚೀಟಿ ಬೇಕೇ ಬೇಕಾಗುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದರಲ್ಲೂ ಒಂದು ತಪ್ಪಿದ್ದರೂ ಸಹ ಅರ್ಜಿ ಸ್ವೀಕೃತವಾಗುವುದಿಲ್ಲ. ಆದ್ದರಿಂದ ಇದೀಗ ತಿದ್ದುಪಡಿಗೆ ಅವಕಾಶ ಕಲ್ಪಿಸಲಾಗಿರುವಂಥದ್ದು. ತಿದ್ದುಪಡಿ ಮಾಡಿಸಲು ಇದೇ ಉತ್ತಮ ಅವಕಾಶ ಆದರೆ ಆಗಿರುವಂಥದ್ದು ನಿಮ್ಮೆಲ್ಲರಿಗೂ. ರಾಜ್ಯದಲ್ಲಿ ಇದೀಗ ಪಡಿತರ ಚೀಟಿ ತಿದ್ದುಪಡಿ ಸೇವೆ ಚಾಲ್ತಿಯಲ್ಲಾದರೆ ಇದೆ. ಆದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಮಾಡಲು ಇನ್ನೂ ಅವಕಾಶ ಆದರೆ ಕಲ್ಪಿಸಿಕೊಟ್ಟಿಲ್ಲ. ಬದಲಾಗಿ ಈಗಾಗಲೇ ಪಡಿತರ ಚೀಟಿ ಹೊಂದಿರುವವರು ಸದಸ್ಯರ ಸೇರ್ಪಡೆಗೆ ಸೇರಿದಂತೆ ಫೋಟೋ ಬದಲಾವಣೆ, ಇತರೆ ತಿದ್ದುಪಡಿಗೆ ಅವಕಾಶ ಆದರೆ ಕಲ್ಪಿಸಲಾಗಿದೆ. ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಸೈಬರ್ ಸೆಂಟರ್ಗಳಲ್ಲಿ ಪಡಿತರ ಚೀಟಿ ತಿದ್ದುಪಡಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದು. ಈಗಾಗಲೇ ಪಡಿತರ ಚೀಟಿ ಹೊಂದಿದವರು ಹೊಸದಾಗಿ ಮಕ್ಕಳು ಅಥವಾ ತಮ್ಮ ಕುಟುಂಬದ ಇತರೆ ಸದಸ್ಯರ ಸೇರ್ಪಡೆಗೆ ಅವಕಾಶ ಆದರೆ ಕಲ್ಪಿಸಲಾಗಿದೆ. 2025ರ ಜೂನ್ 30ರವರೆಗೂ ತಿದ್ದುಪಡಿಗೆ ಅವಕಾಶ ಆದರೆ ಕಲ್ಪಿಸಲಾಗಿರುವಂಥದ್ದು. ಇದೇ ಜೂನ್ 30ನೇ ತಾರೀಕುವರೆಗೂ ಕೂಡ ನಿಮಗೆ ಅವಕಾಶ ಆದರೆ ಇರುತ್ತೆ. ನೋಡಿ ಸ್ನೇಹಿತರೆ, ಈಗ ಏಪ್ರಿಲ್ ತಿಂಗಳು, ಮೇ, ಜೂನ್ವರೆಗೂ ಕೂಡ ಇರುತ್ತೆ. ನಿಮಗೆ ಜೂನ್ 30ರವರೆಗೂ ತಿದ್ದುಪಡಿಗೆ ಅವಕಾಶ ಆದರೆ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ತಿದ್ದುಪಡಿಗೆ ಎಲ್ಲೆಲ್ಲಿ ಅರ್ಜಿ ಸಲ್ಲಿಕೆ ಮಾಡಬಹುದು? ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1. ಏನೆಲ್ಲ ತಿದ್ದುಪಡಿ ಮಾಡಿಸ್ಬೋದು ಅಂದರೆ, ನೀವು ಸದಸ್ಯರನ್ನು ಸೇರ್ಪಡೆ ಮಾಡ್ಕೋಬೋದು, ಫೋಟೋ ಬದಲಾವಣೆ ಮಾಡ್ಬೋದು, ಹೆಸರು ತೆಗೆದುಹಾಕುವಿಕೆ, ನ್ಯಾಯ ಬೆಲೆ ಅಂಗಡಿ ನಂಬರ್ ಬದಲಾವಣೆ, ಹೆಸರು ತಿದ್ದುಪಡಿ, ಕುಟುಂಬದ ಮುಖ್ಯಸ್ಥರ ಬದಲಾವಣೆ, ಸದಸ್ಯರ ಫೋಟೋ ಬದಲಾವಣೆ. ತಿದ್ದುಪಡಿಗೆ ಯಾವೆಲ್ಲ ದಾಖಲೆಗಳು ಬೇಕನ್ನೋದಾದರೆ, ಸದಸ್ಯರ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಸದಸ್ಯರ ಜಾತಿ ಮತ್ತು ಆದಾಯ 6 ವರ್ಷ ಮೇಲ್ಪಟ್ಟವರಿಗೆ, ಜನನ ಪ್ರಮಾಣ ಪತ್ರ 6 ವರ್ಷದ ಒಳಗಿನ ಮಕ್ಕಳಿದ್ದರೆ. ಪತ್ನಿ ಸೇರ್ಪಡೆಗೆ ಯಾವೆಲ್ಲ ದಾಖಲೆಗಳು ಬೇಕಂದ್ರೆ, ಆಧಾರ್ ಕಾರ್ಡ್, ವಿವಾಹ ಪ್ರಮಾಣ ಪತ್ರ, ಪೋಷಕರ ಪಡಿತರ ಚೀಟಿ ಅಗತ್ಯವಾಗಿರುತ್ತೆ. ಪಡಿತರ ಚೀಟಿಗೆ ಮಗುವಿನ ಹೆಸರು ಸೇರ್ಪಡೆಗೆ ಮಗುವಿನ ಜನನ ಪ್ರಮಾಣ ಪತ್ರ ಕೂಡ ಕಡ್ಡಾಯವಾಗಿರುವಂಥದ್ದು ಸ್ನೇಹಿತರೆ. ಇದು ಮೊದಲನೇ ಅಪ್ಡೇಟು. ನೀವು ಕೇಳ್ಬೋದು, ಹಾಗಾದ್ರೆ ಬಂದಿರುವಂತಹ ಎರಡನೇ ಅಪ್ಡೇಟ್ ಏನು ಅಂತ ಕೇಳೋದಾದ್ರೆ, ಎರಡನೇ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಪಡಿತರ ಫಲಾನುಭವಿಗಳಿಗೆ ಮಹತ್ವದ ಮಾಹಿತಿ ಆದರೆ ಕೊಟ್ಟಿರುವಂಥದ್ದು. ರಾಜ್ಯದ ಪಡಿತರ ಚೀಟಿ ಫಲಾನುಭವಿಗಳಿಗೆ ಆಹಾರ ಇಲಾಖೆ ಇದೀಗ ಡೆಡ್ಲೈನ್ ನೀಡಿದ್ದು, ರೇಷನ್ ಕಾರ್ಡ್ EKYC ಮಾಡಿಸಲು ಏಪ್ರಿಲ್ 30 ಕೊನೆಯ ದಿನವಾಗಿರುವಂಥದ್ದು. ಅಷ್ಟರೊಳಗಾಗಿ EKYC ಮಾಡಿಸದೆ ಹೋದರೆ ಮೇ ತಿಂಗಳಿನಿಂದ ರೇಷನ್ ಕಾರ್ಡ್ ಸ್ಥಗಿತಗೊಳ್ಳಲಿದೆ. ಹೌದು, ಆಹಾರ ಇಲಾಖೆಯ EKYC ಮಾಡಿಸದ ಪಡಿತರ ಫಲಾನುಭವಿಗಳಿಗೆ ಏಪ್ರಿಲ್ 30ರವರೆಗೆ ಅಂತಿಮ ಗಡುವು ನೀಡಿದೆ. ಗಡುವು ಮುಗಿದ ನಂತರ ಮೇ ತಿಂಗಳಿನಿಂದ ಪಡಿತರ ವಿತರಣೆಯನ್ನು ಸ್ಥಗಿತಗೊಳಿಸಲಾಗುವುದು. ಜಿಲ್ಲೆಗಳಲ್ಲಿ ಲಕ್ಷಾಂತರ ಫಲಾನುಭವಿಗಳು EKYC ಮಾಡಿಸುವುದು ಬಾಕಿ ಇದ್ದು, ಕೂಡಲೇ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ಬಯೋಮೆಟ್ರಿಕ್ ನೀಡಿ ನವೀಕರಿಸಿಕೊಳ್ಳಲು ಸೂಚಿಸಲಾಗಿದೆ. ಇಲ್ಲಿ ಗಡುವು ಅವಧಿಯೊಳಗೆ EKYC ಪ್ರಕ್ರಿಯೆ ಮಾಡಿಸದ ಫಲಾನುಭವಿಗಳಿಗೆ ಮುಂದಿನ ಮೇ ತಿಂಗಳಿನಿಂದ ಪಡಿತರ ಪದಾರ್ಥಗಳ ಹಂಚಿಕೆ ನಿಲ್ಲಿಸುವ ಎಚ್ಚರಿಕೆಯನ್ನು ಆಹಾರ ಇಲಾಖೆ ನೀಡಿರುವಂಥದ್ದು. ಹೀಗಾಗಿ ಮುಂದಿನ ತಿಂಗಳಿನಿಂದ ಪಡಿತರ ಪದಾರ್ಥಗಳನ್ನು ನ್ಯಾಯಬೆಲೆ ಅಂಗಡಿಗಳಲ್ಲೇ ಪಡೆಯಬೇಕು ಎಂದರೆ ಅಂತಹ ಫಲಾನುಭವಿಗಳು EKYC ಕಡ್ಡಾಯವಾಗಿ ಮಾಡಿಸಿರಲೇಬೇಕು. ಸರ್ಕಾರದ ಸಾಕಷ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೂ ಯಾರು ಮಾಡಿಸಿಲ್ಲೋ ತಕ್ಷಣವೇ ಮಾಡಿಸ್ಕೊಳ್ಳಿ ಸ್ನೇಹಿತರೆ. EKYC ಯಾವ ರೀತಿ ಮಾಡಿಸ್ಬೋದು ಅಂತ ನೀವು ಕೇಳೋದಾದರೆ, ಈವರೆಗೆ EKYC ಮಾಡಿಸದ ಪಡಿತರ ಫಲಾನುಭವಿಗಳು ತಾವು ಪ್ರತಿ ತಿಂಗಳು ಪಡಿತರ ಪದಾರ್ಥಗಳನ್ನು ಪಡೆಯುತ್ತಿರುವ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಇಲ್ಲಿ ಬಯೋಮೆಟ್ರಿಕ್ ನೀಡಿ ತಮ್ಮ ವಿವರಗಳನ್ನು ಅಪ್ಡೇಟ್ ಮಾಡಿಸಿಕೊಳ್ಳಬೇಕು. ಇದರಿಂದ EKYC ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಸ್ನೇಹಿತರೆ. EKYC ಕಡ್ಡಾಯ ಆದರೆ ಮಾಡಿದರೆ, ಗಡುವು ಅವಧಿಯೊಳಗೆ EKYC ಪ್ರಕ್ರಿಯೆ ಮಾಡಿಸದ ಫಲಾನುಭವಿಗಳಿಗೆ
ಪದಾರ್ಥಗಳಿಗೆ ಮುಂದಿನ ಮೇ ತಿಂಗಳಿನಿಂದ ಪಡಿತರ ಪದಾರ್ಥಗಳ ಹಂಚಿಕೆ ನಿಲ್ಲಿಸುವ ಎಚ್ಚರಿಕೆಯನ್ನು ಆಹಾರ ಇಲಾಖೆ ಆದರೆ ಕೊಟ್ಟಿರುವಂಥದ್ದು. ಹೀಗಾಗಿ ಮುಂದಿನ ತಿಂಗಳಿನಿಂದ ಪಡಿತರ ಪದಾರ್ಥಗಳನ್ನು ನ್ಯಾಯಬೆಲೆ ಅಂಗಡಿಗಳಲ್ಲಿ ಪಡೆಯಬೇಕು ಎಂದರೆ ಅಂತಹ ಫಲಾನುಭವಿಗಳು ಈ KYC ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ ಮುಂದೆ ಮೂರನೇ ಅಪ್ಡೇಟ್ ಏನಂದ್ರೆ, ಸಾಕಷ್ಟು ಜನ ಹೊಸ APL ಮತ್ತು BPL ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಅರ್ಜಿ ಸಲ್ಲಿಕೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೀವು ಕೇಳ್ತಾನೆ ಇರ್ತೀರಾ. ನಿಮಗೆ ಶೀಘ್ರದಲ್ಲೇ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ಸ್ ಎಲ್ಲ ಓಪನ್ ಮಾಡ್ತಾರೆ. ಆಗ ಯಾವ ರೀತಿಯಾಗಿ ನೀವು ಹೊಸ ಒಂದು ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ ಹಾಕ್ಕೋಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಶೀಘ್ರದಲ್ಲೇ ನಿಮಗೆ APL ಮತ್ತು BPL ರೇಷನ್ ಕಾರ್ಡ್ಗಳು ಅರ್ಜಿ ಸಲ್ಲಿಕೆ ಆದರೆ ಪ್ರಾರಂಭವಾಗುವಂಥದ್ದು. ಇದು ಮೂರನೇ ಅಪ್ಡೇಟ್ ಆದರೆ ಕೊಟ್ಟಿರುವಂಥದ್ದು. ಮತ್ತೆ ಇನ್ನೊಂದೇನೆಂದರೆ, ಅನ್ನಭಾಗ್ಯ ಯೋಜನೆಯದು ಸಾಕಷ್ಟು ಜನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಪೆಂಡಿಂಗ್ ಹಣ ಸಾಕಷ್ಟು ಜನರಿಗೆ ಕಳೆದ 2-3 ದಿನದಿಂದ ಬಂದ ಹಣ ಜಮಾ ಆಗ್ತಿದೆ. ಪ್ರತಿಯೊಬ್ಬರು ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಎಲ್ಲ ಕಂತಿನ ಹಣ ನಿಮಗೆ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.